सतह पर जॉब फेयर के इनेकाद के सिलसिले में चीफ मिनिस्टर की सदारत में एक इब्तदाई मीटिंग मुनक़िद की गई, जिसमें चीफ मिनिस्टर सिद्धरामैया ने कहा कि जनवरी के आखिरी हफ्ते में बेंगलुरु में जॉब फेयर मुनक़िद करने का मंसूबा है और इस प्रोग्राम का इंतजाम मुअस्सर तरीके से करने के लिए उज़रा का एक ग्रुप काम करेगा। इंडस्ट्री मिनिस्टर एमबी पाटिल, आईटीबीटी और देही तरक्की के वजीर प्रियांक खरगे, स्किल डेवलपमेंट और तिब्बी तालीम के वजीर डॉक्टर शरण प्रकाश पाटिल, आला तालीम के वजीर डॉक्टर एमसी सुधाकर, यूथ एम्पावरमेंट एंड शेड्यूल ट्राइब्स वेलफेयर मिनिस्टर बी नागेंद्रा, वजीर मेहनत संतोष लाड़ और वजीर सेहत दिनेश गुंडूराव पर मुश्तमिल एक टीम बनाने की हिदायत दी गई। ये तमाम वजीर मुख्तलिफ शोबों से ताल्लुक रखने वाले एम्प्लॉयर्स के साथ मीटिंग करेंगे और उन्हें बड़ी तादाद में जॉब फेयर में शिरकत की दावत देंगे। जॉब फेयर इंतखाबी वादे की एक कड़ी है। वजीर आला ने बैरून मुल्क मुलाजिमतों के मौके पर भी गौर करने की राय दी और साथ ही एक रोजगार पॉलिसी बनाने की जरूरत पर भी बात की। इस मौके पर नायब वजीर आला डीके शिव कुमार, वजीर दाखिला डॉक्टर जी परमेश्वर, चीफ मिनिस्टर के पॉलिटिकल सेक्रेटरी गोविंद राजू, चीफ मिनिस्टर के एडिशनल चीफ सेक्रेटरी LK अतीक, सेक्रेटरी डॉक्टर KV त्रिलोक चंद्र, ऊपर बयान किए गए वजीर और दीगर आला ओहदेदार मौजूद। ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಯಾವ ರೀತಿ ನಮ್ಮ ಖಾಸಗಿ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ, ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಭಾಳ ದೀರ್ಘವಾಗಿ ನಮ್ಮನ್ನೆಲ್ಲ ಕರೆದು ಚರ್ಚೆಯನ್ನು ಮಾಡಿದ್ದಾರೆ। ಸೊ BJP ಸರ್ಕಾರ ಉದ್ಯೋಗಗಳನ್ನು ಕೊಡೋಕ್ಕಾಗಲಿಲ್ಲ ಅನ್ನೋ ದೃಷ್ಟಿಯಿಂದಲೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಈ ಒಂದು ಅಂಶವನ್ನು ಇಟ್ಕೊಂಡು ಕೂಡ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು। ನಾವು ಕೂಡ ಜನರಿಗೆ, ನಮ್ಮ ಯುವಕರಿಗೆ ಮಾತು ಕೊಟ್ಟಿದ್ದು, ಈಗ ಯುವ ನಿಧಿಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ। 12ನೇ ತಾರೀಕು ಶಿವಮೊಗ್ಗದಲ್ಲಿ ಅವತ್ತು ಹಣ ಅವರ ಅಕೌಂಟ್ಗೆ ತಲುಪುವಂಥ ಒಂದು ವ್ಯವಸ್ಥೆನ ನಾವು ಈಗಾಗಲೇ ರಿಜಿಸ್ಟ್ರೇಷನ್ನ ಓಪನ್ ಮಾಡಿದ್ದೇವೆ। ಉದ್ಯೋಗ ಯಾವ ರೀತಿ ಕೊಡಬೇಕು, ಏನು ಮಾಡಬೇಕು, ಈಗ ಹೊಸ ಮಾದರಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು ಅಂತೇಳಿ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ। ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಲೇಬರ್ ಮಿನಿಸ್ಟ್ರು, ಯೂತ್ ಮಿನಿಸ್ಟ್ರು, ITBT ಮಿನಿಸ್ಟ್ರು ಮತ್ತು ಮೇಜರ್ ಎಜುಕೇಷನ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಎಲ್ಲ ಕೂಡ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ। ಈಗ ಇಂಡಸ್ಟ್ರಿಗೆ ತಕ್ಕಂತೆ ನಾವು ತಯಾರು ಮಾಡಬೇಕು ನಮ್ಮ ಹುಡುಗರುಗಳನ್ನ ಅಂತೇಳಿ ಒಂದು ಅನೇಕ ಸಲಹೆ ಬಂದಿದೆ। ಈ ಹಿನ್ನೆಲೆಯಲ್ಲಿ ಒಂದು ಸಬ್ ಕಮಿಟಿ, ಒಂದು ಟೀಮ್ ಕೂಡ ನಮ್ಮ ಎಲ್ಲ ಸೀನಿಯರ್ ಲೀಡರ್ಸ್ ಜೊತೆಲಿ ಒಂದು ಟೀಮ್ ಕೂಡ ಇವತ್ತು ಫಾರ್ಮ್ ಮಾಡ್ತಾರೆ ಮಿನಿಸ್ಟ್ರಿಯಲ್ಲಿ। ಅವರು ಪ್ರಿಪರೇಷನ್ ಮಾಡ್ತಾರೆ, ಇಂಡಸ್ಟ್ರೀಸ್ ಕ್ಯಾಪ್ಟನ್ಸ್ ಹತ್ರೆಲ್ಲ ಮಾತಾಡ್ತಾರೆ। ಅದಾದಮೇಲೆ ಮುಖ್ಯಮಂತ್ರಿಗಳು ನಾವು ಅವ್ರ ಹತ್ರೆಲ್ಲ ಮಾತಾಡಿ ಫಸ್ಟು ಪ್ರಾರಂಭ ಬ್ಯಾಂಗ್ಳೂರಿನಲ್ಲಿ ಒಂದು ದೊಡ್ಡ ಬೃಹತ್ವಾದಂಥ ಒಂದು ಉದ್ಯೋಗ ಮೇಳವನ್ನು ಒಂದು ಹೊಸ ರೂಪ ಕೊಟ್ಬಿಟ್ಟು ಅದಕ್ಕೆ ಒಂದು ತಯಾರು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ವಿ। ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ। ಸೊ ಅದಕ್ಕೆಲ್ಲ ಯಾವ ರೀತಿ ನಮ್ಮ ಮಕ್ಕಳು ಕೂಡ ಯಾವ ರೀತಿ ನಾವು ತಯಾರು ಮಾಡಬೇಕು, ಇಲ್ಲೇ ಆಗಲಿ ಹೊರಗಡೆ ಆಗಲಿ, ನಾವು ಯಾವ ರೀತಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿಗೆ ಒತ್ತನ್ನು ಯಾವ ರೀತಿ ನಾವು ಕೊಡಬೇಕು, ಮತ್ತು ಎಲ್ಲ ಇಂಡಸ್ಟ್ರಿ ಕೂಡ, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಹಾಸ್ಪಿಟಲ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ, ITBT ಎಲ್ಲ ಇಂಡಸ್ಟ್ರಿಯಲ್ಲಿ ಕೂಡ ಇದು ಸೇರಬೇಕು। ಆದಷ್ಟು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ನಮ್ಮ ಕನ್ನಡಿಗರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ಕಿಲ್ ಕೂಡ ನಾವು ಆತಿಥ್ಯವನ್ನು ಕೊಡಬೇಕು ಅನ್ನೋದು ಕೂಡ ವ್ಯಾಪಕವಾಗಿ ಚರ್ಚೆ ಆಗಿ ಸಲಹೆ ಬಂದಿದೆ। ಸದ್ಯದಲ್ಲೇ ಅದು ರೂಪುರೇಷೆಗಳನ್ನು ಜನವರಿಯಲ್ಲಿ ಮಾಡಬೇಕು ಅನ್ನೋದು ಒಂದು ಜಿಲ್ಲೆ ಎಲ್ಲ ಕಡೆನೂ ಮಾಡ್ತೀವಿ। ಫಸ್ಟ್ ಸ್ಟಾರ್ಟಿಂಗ್ ವಿಲ್ ಸ್ಟಾರ್ಟ್ ವಿತ್ ಬ್ಯಾಂಗ್ಳೂರ್, ಡಿವಿಷನ್ ವೈಸ್ ಕೆಲವು ಇಂಡಸ್ಟ್ರಿಗಳು ಮಾತಾಡಬೇಕು, ನಮಗೆ ಹೊರಗಡೆ ಇಲ್ಲೆಲ್ಲ ಬಂದು ಇಲ್ಲಿ ಬಂದಲ್ಲ ಅಲ್ಲಲ್ಲೇ ಕೆಲಸ ಕೊಡಿಸ್ಬೇಕು, ಅವ್ರಿಗೆ ಏನು ಬೇಕು ಇಂಡಸ್ಟ್ರೀಸ್ಗೆ ಅಂತ ರಿಕ್ವೈರ್ಮೆಂಟ್ ಬೇಕು, ಅದಕ್ಕೆಲ್ಲ ನಮ್ಮ ಮಂತ್ರಿಗಳು ಒಂದು ಟೀಮ್ ಅವ್ರ ಹತ್ರ ಮಾತಾಡ್ತಾರೆ। ಮಾತಾಡಾದ್ಮೇಲೆ ಎಲ್ಲ ಯುವಕರಿಗೆ ನಾವು ಸಹಾಯ ಮಾಡೋದು। आप देख रहे हैं गुलबर्गा की आवाज न्यूज चैनल, सबसे तेज और सबसे आगे।